ಮಾರ್ಗ ಮತ್ತು ದೇಶಿ ಇವು ಬಹಳ ಪ್ರಮುಖವಾದಂಥ ಅಂಶಗಳು ಕನ್ನಡ ಸಾಹಿತ್ಯದಲ್ಲಿ. ಈ ಕನ್ನಡ ಸಾಹಿತ್ಯ ಚಿಂತನೆಯಲ್ಲಿ ಬಹುಚರ್ಚಿತವಾಗಿರುವ ಪರಿಕಲ್ಪನೆಗಳಲ್ಲಿ ಈ ಮಾರ್ಗ ಮತ್ತು ದೇಶಿ ತುಂಬ ಪ್ರಧಾನವಾಗಿರ್ತಕ್ಕಂಥ ಆಲೋಚನೆ, ಪ್ರಜ್ಞಾಲೋಚನೆಗಳು. ನಾವು ಸಂಸ್ಕೃತದಲ್ಲಿ ಬರೆದದ್ದನ್ನು ನಾವು ಮಾರ್ಗ ಕಾವ್ಯ ಅಂತ ಕರಿತೇವೆ. ದೇಶೀಯತೆಯಲ್ಲಿ ಬರೆದಿದ್ದು ದೇಶಿ ಕಾವ್ಯ ಅಂತ ಕರಿತೇವೆ. ಹಾಗಾಗಿ ಕಾವ್ಯ ರಚನಾ ಮಾರ್ಗ ಅಥವಾ ರೀತಿಯನ್ನು ಅಥವಾ ಶೈಲಿಯನ್ನು ಕುರಿತು ಹೇಳುವಾಗ ಈ ಪರಿಕಲ್ಪನೆಗಳನ್ನು ಬಳಸಿಕೊಳ್ತೇವೆ. ಈ ಎರಡು ಪದಗಳ ಅರ್ಥಗಳ ನಡುವೆ ದ್ವಂದ್ವಾತ್ಮಕ ಸಂಬಂಧವಿದೆ. ದೇಶಿಯಾದದ್ದು ಎಂದು ಗುರುತಿಸುವಾಗ ಅನ್ಯವಾದದ್ದು ಯಾವುದು ಎಂಬುದನ್ನು ಗುರುತಿಸುವುದು ಅಗತ್ಯವಾಗುತ್ತಾ ಹೋಗುತ್ತದೆ ಅಂತಕ್ಕಂಥದ್ದು. ಹೀಗಾಗಿ ಈ ಜೋಡಿ ಪದಗಳೊಡನೆ ವಸ್ತುಕ, ವರ್ಣಕ, ಸ್ಥಾವರ, ಜಂಗಮ, ಆಗಮಿಕ, ಲೌಕಿಕ, ಶಿಷ್ಟ, ಜಾನಪದ ಎಂಬ ಪರಿಭಾಷೆಗಳಿಗೂ ಸಂಬಂಧ ಏರ್ಪಡ್ತಾ ಹೋಗುತ್ತೆ ಅಂತಕ್ಕಂಥದ್ದು. ನೋಡಿ, ಮಾರ್ಗ, ದೇಶಿ ಎಂಬ ಎರಡು ಪರಿಕಲ್ಪನೆಗಳನ್ನು ನಿರ್ದಿಷ್ಟ ಪಂಥವೊಂದನ್ನು ಹೇಳಲು ಉಪಯೋಗಿಸಲಾಗುತ್ತದೆ. ಸಂಸ್ಕೃತದ ಸಾಹಿತ್ಯದ ಪ್ರಭಾವ ಕನ್ನಡದ ಮೇಲೆ ದಟ್ಟವಾಗಿದ್ದಂಥ ಸಂದರ್ಭದಲ್ಲಿ ಸಂಸ್ಕೃತದಲ್ಲಿ ಲಾಕ್ಷಣಿಕರು ಗುರುತಿಸುವಂತೆ ಗೌಡಿ ಅಥವಾ ವೈದರ್ಭಿ ಎಂಬ ಶೈಲಿಗಳಿದ್ದವು ಆ ಸಂದರ್ಭದಲ್ಲಿ. ಹಾಗೆಯೇ ಕನ್ನಡದಲ್ಲಿಯೂ ಈ ಮಾರ್ಗ ಮತ್ತು ದೇಶಿ ಎಂಬ ಕಾವ್ಯ ಶೈಲಿಗಳು ಬಳಕೆಯಲ್ಲಿದ್ದವು. ಸಂಸ್ಕೃತದ ಕಾವ್ಯದ ಮಾದರಿಯನ್ನು ಅನುಸರಿಸಿದಾಗ ನಮ್ಮಲ್ಲಿ ಮಾರ್ಗ ಶೈಲಿ ರೂಪುಗೊಂಡಿತ್ತು ಅಂತಕ್ಕಂಥದ್ದು. ಅದರೊಡನೆ ಸ್ಥಳೀಯವಾಗಿ ದೇಶೀಯ ಎಂದು ಕರೆಯಲ್ಪಡುವ ಜನಪದ ಕಾವ್ಯವೊಂದು ಇತ್ತು, ದೇಶೀಯವಾಗಿ ಕರೀತಕ್ಕಂಥದ್ದು. ಸಂಸ್ಕೃತ ಮಾದರಿಯ ಶೈಲಿಯಲ್ಲಿ ಕನ್ನಡದ ಮಿಶ್ರ ಪದಗಳನ್ನು ನಾವು ನೋಡಿದಾಗ ತುಂಬ ಒಂದು ಪ್ರಬಲವಾಗಿ ವಿರೋಧನೂ ಕೂಡ ಇತ್ತು. ಅಂದರೆ ಕಾವ್ಯದ ಅಭಿವ್ಯಕ್ತಿ ಮಾದರಿ ಸಂಸ್ಕೃತಕ್ಕೆ ಹೋಲಿಸುವುದಾದರೆ ಮಾರ್ಗ ಎಂದು, ಅದು ಕನ್ನಡಕ್ಕೆ ಒಲಿಯುವುದಾದರೆ ಅದನ್ನು ದೇಶಿ ಎಂದು ಗುರುತಿಸಲಾಗಿದೆ ಅಂತಕ್ಕಂಥದ್ದು. ಈ ಎರಡು ಧ್ರುವಗಳನ್ನು ಪ್ರಾಚೀನ ಚಿಂತಕರಲ್ಲಿ ಗುರುತಿಸಬಹುದು ನಾವು. ಯಾಕೆಂದರೆ ಇದು ಬಹಳ ಮುಖ್ಯ. ಇದು ಕಾವ್ಯದ ಭಾಷೆ ಮತ್ತು ಶೈಲಿಯ ಬಗ್ಗೆ ಮೊದಲು ಹೇಳಿದವನು ಶ್ರೀ ವಿಜಯ. ಈತ ಹೇಳುವಂತೆ ಕನ್ನಡ ಮತ್ತು ಸಂಸ್ಕೃತವನ್ನು ಬೆರೆಸುವುದು ಸರಿಯಲ್ಲ ಎಂದಿದ್ದಾನೆ ಅಂತಕ್ಕಂಥದ್ದು. ಕವಿರಾಜ ಮಾರ್ಗಕಾರನ ನಂತರದಲ್ಲಿ ಈ ಪ್ರಶ್ನೆಯನ್ನು ಎತ್ತಿಕೊಂಡು ಅದಕ್ಕೆ ಸಮರ್ಥವಾಗಿ ಉತ್ತರಿಸಿದವನೆಂದರೆ ಪಂಪ. ಈತ ಹೇಳುವಂತೆ ಕಾವ್ಯ ಭಾಷೆ ಗಾಂಭೀರ್ಯವಾದ ಶೈಲಿಯಲ್ಲಿರಬೇಕು ಅಂತ ಬಯಸಿದ್ದ. ಅಂದರೆ ಅದು ಬಯಸುವುದಾದಲ್ಲಿ ಸಂಸ್ಕೃತವನ್ನು ಬಳಸಲೇಬೇಕು, ಜೊತೆಗೆ ಕನ್ನಡವನ್ನು ಕೂಡ ಅದೇ ಗಾಂಭೀರ್ಯದ ನೆಲೆಯೊಳಗಡೆ ಕೊಂಡೊಯ್ಯಬೇಕು. ಇದಕ್ಕೆ ಇರುವ ಒಂದೇ ಒಂದು ಮಾರ್ಗವೆಂದರೆ ಸಂಸ್ಕೃತವನ್ನು ಕನ್ನಡದ ಜೊತೆಗೆ ಹಿತಮಿತವಾಗಿ ಬಳಸುವುದು. ಅವನೇ ಹೇಳುವ ಹಾಗೆ ಅವನ ಕಾವ್ಯದ ಶೈಲಿ ಮಾರ್ಗದೊಳುಪಕ್ಕು ದೇಶಿಯೊಳು ಪುಗುವುದು ಅಂತ ಹೇಳ್ಬಿಟ್ಟ. ಮಾರ್ಗದೊಳುಪಕ್ಕು ದೇಶಿಯೊಳು ಪುಗುವುದು, ಇದು ಪಂಪನೆ ಹೇಳಿದಂಥ ಮಾತು. ಅಂದರೆ ಮಾರ್ಗ ಶೈಲಿಯಿಂದ ಆರಂಭವಾದ ಅವನ ಕಾವ್ಯಶೈಲಿ ದೇಶಿಯಲ್ಲಿ ಅಂತ್ಯಗೊಳ್ಳುವುದು. ಹೀಗೆ ಕಾವ್ಯದುದ್ದಕ್ಕೂ ಪಂಪ ಮಾರ್ಗ ಮತ್ತು ದೇಶೀಯಗಳ ಸಮನ್ವಯತೆಯನ್ನು ಕಾವ್ಯಗಳಲ್ಲಿ ಸಾಧಿಸ್ತಾ ಬಂದಿದ್ದಾನೆ ಅಂತಕ್ಕಂಥದ್ದು ನಾವು ಕಾಣ್ಬೋದು. ಪಂಪನ ನಂತರದ ಮುಂದಿನ ಕವಿಗಳು ಈ ಸಮನ್ವಯವನ್ನು ಸಾಧಿಸುವಲ್ಲಿ ಅದ್ಯಾಕೋ ಸ್ವಲ್ಪ ವಿಫಲವಾದರೋ ಅಂತ ನಾವು ನೋಡ್ತಾ ಹೋಗ್ಬೋದು, ಹೇಳಬಹುದು. ಮುಂದೆ ಸಂಸ್ಕೃತದಲ್ಲಿ ಬರೆದಿದ್ದು ಮಾರ್ಗ, ಕನ್ನಡದಲ್ಲಿ ಬರೆದಿದ್ದು ದೇಶಿ ಎಂಬ ಈ ಅಣೆಪಟ್ಟಿ ಕಟ್ಟಿಕೊಂಡ್ರು. ರುದ್ರಭಟ್ಟ, ಷಡಾಕ್ಷರಿ ದೇವ ಈ ಮುಂತಾದವರು ಸಂಪೂರ್ಣವಾಗಿ ಸಂಸ್ಕೃತ ಭೂಯಿಷ್ಠವಾದ ಭಾಷೆಯಲ್ಲಿ ಕೃತಿ ರಚಿಸಿ ಜನಸಾಮಾನ್ಯರಿಂದ ದೂರ ಉಳಿದರು. ಹಾಗೆಯೇ ಅಂಡಯ್ಯ
ನಂತರ ಬಂದಂಥ ಕವಿಗಳು ಸಂಪೂರ್ಣವಾಗಿ ಅಚ್ಚಗನ್ನಡದಲ್ಲಿ ಕಾವ್ಯವನ್ನು ಬರೆಯಲು ತೊಡಗಿ ಸ್ವಲ್ಪ ನೆಗೆಪಾಟಲಿಗೀಡಾದಂಥ ಸಂದರ್ಭವೂ ಉಂಟು. ಮುಂದೆ ಅರುಣೋದಯ ಕವಿ ಮುದ್ದಣ್ಣ ಅವನು ಈ ಎರಡರ ಸಮನ್ವಯವನ್ನು, ಅದೇ ಅನಿವಾರ್ಯತೆಯನ್ನು ಈಗ ಹೇಳ್ತಾನೆ. ಕನ್ನಡದ ಸಂದರ್ಭದಲ್ಲಿ ಹೇಳಬೇಕಾದಾಗ ಅವನೇನೆಂದರೆ, ಭಾಷೆಯಲ್ಲಿ ಸಂಸ್ಕೃತ ಶಬ್ದಗಳು ಕರಿಮಣಿ ಸರದಲ್ಲಿ ಕೆಂಪು ಹವಳದ ಮಾಣಿಗಳನ್ನು ಪೋಣಿಸಿದಂತಿರಬೇಕು ಎಂದು ಅರ್ಥಗಂಭೀರತವನ್ನು ನುಡಿತಾ ಹೋಗ್ತಾನೆ. ಈ ಅರ್ಥಗಂಭೀರತವಾಗಿ ನುಡಿತಕ್ಕಂಥದ್ದು ಮಾಡ್ದ. ಹೀಗೆ ಮಾರ್ಗ ಮತ್ತು ದೇಶಿ ಸಮನ್ವಯಗಳ ಈ ಹೋರಾಟವನ್ನು ಗಮನಿಸಿದಾಗ ಚಂಪೂ ಕಾವ್ಯಗಳಲ್ಲಿ ಮಾರ್ಗ ಶೈಲಿಯ ಕೈಮೇಲಾದರೆ ದೇಶಿ ಕಾವ್ಯಗಳಾದ ರಗಳೆ, ಷಟ್ಪದಿ, ಸಾಂಗತ್ಯ ಮುಂತಾದವುಗಳಲ್ಲಿ ದೇಶಿ ಶೈಲಿಯ ಮೇಲಾದುದನ್ನು ನಾವು ಕಾಣ್ತಾ ಹೋಗ್ತೇವೆ. ಒಟ್ಟಾರೆ ಸಾಹಿತ್ಯ ಚರಿತ್ರೆಯಲ್ಲಿ ದೇಶಿಯಿಂದ ಮಾರ್ಗ, ಅಭಿಜಾತತೆ ಮತ್ತು ಮಾರ್ಗದಿಂದ ದೇಶಿ, ಹೀಗೆ ಚಕ್ರೀಯ ಪ್ರಕ್ರಿಯೆ ನಡೆಯುತ್ತಾ ಹೋಗ್ತದೆ ಅಂತಕ್ಕಂಥದ್ದನ್ನ ನಮ್ಮ ಕೆ ವಿ ನಾರಾಯಣ ಸರ್ ಹೇಳ್ತಕ್ಕಂಥದ್ದು ನಾವು ನೆನಪಿಸ್ಕೋಬೇಕು. ಕೆ ವಿ ನಾರಾಯಣ ಅವರು ಹೇಳ್ತಕ್ಕಂಥ ಮಾತಿನಲ್ಲಿ ತುಂಬ ಅವರ ಬಹಳ ಮುಖ್ಯವಾಗಿರ್ತಕ್ಕಂಥ ನಾವು ಚಂಪು ಕಾವ್ಯದ ಬಗ್ಗೆ ಪುಸ್ತಕವನ್ನು ನಾವು ಓದಬೇಕು. ಅಂಥ ಪುಸ್ತಕಗಳಲ್ಲಿ ಭಾಳ ಮುಖ್ಯವಿದ್ದಾವೆ. ನಾವು ಯಾಕೆಂದರೆ ಓದಬೇಕು. ಅವು ಕನ್ನಡ ಸಂಸ್ಕೃತ ಸಾಹಿತ್ಯಕ್ಕೆ ಪ್ರೇರಕವೋ ಅಥವಾ ಪೋಷಕವೋ ಹೇಳಿಕೆಯನ್ನು ನಾವು ಓದಬೇಕು ಅಂದರೆ ಆ ಪುಸ್ತಕವನ್ನು ಓದಬೇಕು. ಅಲ್ಲಿ ವಸ್ತು ಕೌರ್ಣಕದ ವಿಚಾರ